ವಿಜಯೇಂದ್ರ ಬದಲು ವರುಣಾದಿಂದ ಕಣಕ್ಕಿಳಿತಾ ಇದ್ದಾರೆ ಬಸವರಾಜು ಆರ್ಎಸ್ಎಸ್ ಮುಖಂಡ ಸಂತೋಷ್ ಅವರ ಆಪ್ತ ಈಗ ನಾಮಪತ್ರ ಸಲ್ಲಿಕೆಗೆ ನಂಜನಗೂಡು ತಾಲೂಕು ಕಚೇರಿಗೆ ಆಗಮಿಸಿದ್ದಾರೆ. ಖಂಡಿತವಾಗ್ಲೂ ನನಗೆ ಇದು ಮಾಡೋದಕ್ಕೆ ಹೈಕಮಾಂಡು ಮೋದಿ ಅಮಿತ್ ಶಾ ಅವರು ರಾಜ್ಯಾಧ್ಯಕ್ಷರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ. ಇಡೀ ಪಕ್ಷದ ಆಶೀರ್ವಾದ, ಎಲ್ಲ ಕಾರ್ಯಕರ್ತರ ಆಶೀರ್ವಾದ ಇದೆ, ವರ್ಣಾ ಕ್ಷೇತ್ರದ ಎಲ್ಲ ಜನತೆಯ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ. ಅದರಿಂದ ನನಗೆ ಎಲ್ಲ ಒಳ್ಳೇದಾಗುತ್ತೆ, ಬಿಜೆಪಿಗೂ ಒಳ್ಳೇದಾಗುತ್ತೆ. ಇಲ್ಲಿ ಅಭ್ಯರ್ಥಿ ಆಗ್ತಾ ಇರೋದು ಬಿಜೆಪಿ ಅಷ್ಟೇ, ಇಲ್ಲಿ ವ್ಯಕ್ತಿ ನಗಣ್ಯ ಅಷ್ಟನ್ನು ಮಾತ್ರ. ಅದನ್ನೆಲ್ಲ ಮಾಡ್ತಾರೆ ಸರ್, ಅದು ಭಾವನಾತ್ಮಕವಾಗಿ ಸಹಜವಾಗಿ ಬರ್ತಕ್ಕಂಥ ಪ್ರತಿಕ್ರಿಯೆ ಅದು. ಅದನ್ನೆಲ್ಲ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲನೂ ಅದನ್ನ ತಿಳಿಗೊಳಿಸ್ತಾರೆ. ಸರ್ 20 ದಿನ ಅವರು ಪಕ್ಷಕ್ಕೆ ಪ್ರಚಾರ ಮಾಡಿದ್ದಾರೆ ಸರ್. ನಾವು 37 ವರ್ಷದಿಂದ ನಾವು ಪಕ್ಷಕ್ಕೆ ಪ್ರಚಾರ ಮಾಡ್ತಾ ಇದೀವಿ. ನೀವು ಅದರ ಬಗ್ಗೆ ಮಾತಾಡ್ಬೇಕಲ್ವಾ? ಕಾರ್ಯಕರ್ತರು ಪ್ರತಿಯೊಂದು ಇದ್ರಲ್ಲೂ ಅವರ 16 ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ವಿಜಯೇಂದ್ರ ಅವರು ಕಾರ್ಯಕರ್ತರಾಗಿ ಅವರು ಇಲ್ಲಿ ವರ್ಣಾ ಕ್ಷೇತ್ರ ಗೆಲ್ಸಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಅಭ್ಯರ್ಥಿ ಯಾರಿಗೆ ಪಕ್ಷ ಆಶೀರ್ವಾದ ಮಾಡುತ್ತೆ ಅವರು ಅಭ್ಯರ್ಥಿ ಆಗ್ತಾರೆ ಅಷ್ಟೇ. ಖಂಡಿತ ಅವರು ಈಗಾಗಲೇ ಅವರು ರಾಜ್ಯ ಯುವ ಮೋರ್ಚಾದ ಒಂದು ಪದಾಧಿಕಾರಿಯಾಗಿ ಅವರು ಬರ್ತಾ ಇದ್ದಾರೆ ಅಧಿಕೃತವಾಗಿ. ಓಕೆ, ಈ ಎಲ್ಲ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ಅವರಿಂದ. ಸುನಿಲ್, ಪಕ್ಷ ಇನ್ನೂ ಅಧಿಕೃತವಾಗಿ ವರುಣಾ ಕ್ಷೇತ್ರಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅಂತ ಅನೌನ್ಸ್ ಮಾಡಿಲ್ಲ. ಆದರೆ ಬಸವರಾಜು ಅವರಿಗೆ ಏನಾದರೂ ಮೌಖಿಕ ಸೂಚನೆ ಸಿಕ್ಕಿದೆಯಾ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಅಂತ? ಹೇಗೆ? ಅರವಿಂದ್ ಅವ್ರು ಕೇಳಿದಾಗ ಈ ಹಿಂದೆನೆ ನನಗೆ ಮೌಖಿಕ ಸೂಚನೆ ಸಿಕ್ಕಿತ್ತು, ಹಾಗಾಗಿ ನಾನು ಆಲ್ರೆಡಿ 10 ದಿನದ ಹಿಂದೆನೆ ನಾನು ಬಿಜೆಪಿ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ನಾನು ನಾಮಪತ್ರ ಸಲ್ಲಿಸಿದ್ದೆ. ಆದ್ರೆ ಬಿ ಫಾರಂ ಇನ್ನೂ ಸಿಕ್ಕಿರ್ಲಿಲ್ಲ. ಇವತ್ತು ಕೂಡ ಬಿ ಫಾರಂ ಇನ್ನೂ ಬಂದಿಲ್ಲ, ಬೆಂಗಳೂರಿನಿಂದ ಬರ್ತಾ ಇದೆ. ಈಗ ಆಲ್ರೆಡಿ ಪಕ್ಷದ ಮುಖಂಡರು ನನಗೆ ಹೋಗಿ ನಂಜನಗೂಡಿನಲ್ಲಿ ಇರು ನಾಮಪತ್ರಕ್ಕೆ ಏನು ಸಲ್ಲಿಸಬೇಕಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ, ಬಿ ಫಾರಂ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಬಂದಿದ್ದೇನೆ, ಇವತ್ತು ನಾಮಪತ್ರ ಸಲ್ಲಿಸ್ತೀನಿ. ಬಿಜೆಪಿ ಅಭ್ಯರ್ಥಿಯಾಗಿ ಹೈಕಮಾಂಡ್ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಬಂದು ನಾಮಪತ್ರ ಸಲ್ಲಿಸ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. ಅರವಿಂದ್, ಬಿಜೆಪಿ ಕ್ಯಾಂಡಿಡೇಟ್ ಒಬ್ಬರು ನಾಮಿನೇಷನ್ ಫೈಲ್ ಮಾಡಕ್ ಬಂದಾಗ ಅಲ್ಲಿದ್ದಂತಹ ಜನಸಾಗರ, ಘೋಷಣೆ, ಜೈಕಾರ ಯಾವುದೂ ಕಂಡು ಬರ್ತಿಲ್ಲ. ಬಸವರಾಜು ಏಕಾಂಗಿ ಆಗ್ಬಿಟ್ರ ಅಂತ? ಖಂಡಿತ ಅರವಿಂದ್, ಅವ್ರು ಬಂದಾಗ ಅವ್ರ ಕಾರ್ನಲ್ಲಿ ಕೇವಲ ಇದ್ದಿದ್ದು 3 ಜನ. ಈ ನಾಮಪತ್ರ ಸಲ್ಲಿಸ್ಬೇಕಾದ್ರೆ ಸೂಚಕರಾಗಿ ಕೆಲವರು ಇದು ಸೈನ್ ಮಾಡ್ಬೇಕಾಗತ್ತೆ, ಅವ್ರು ಬಿಟ್ರೆ ಇನ್ಯಾರು ಕೂಡ ಇರಲಿಲ್ಲ. ಇವಾಗ ಕೇಳಿದ ಪಕ್ಷದಲ್ಲಿ ಅವ್ರು ಹೇಳಿದ್ರು ವಿಜಯೇಂದ್ರ ಅವರು ಕೇವಲ ಅಭ್ಯರ್ಥಿ ಅಲ್ಲ, ಅವರು ಕಾರ್ಯಕರ್ತರಾಗಿ ಬಿಜೆಪಿ ಮುಖಂಡರಾಗಿ ಬಂದ್ಬಿಟ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಹೊರತು ಅವರು ವರ್ಣದಲ್ಲಿ ಅಭ್ಯರ್ಥಿಯಾಗಿ ಯಾವುದೇ ರೀತಿಯಲ್ಲೂ ಕೆಲಸ ಮಾಡಿಲ್ಲ. ಇದುವರೆಗೂ ಕೂಡ ಹೈಕಮಾಂಡ್ ಆಗ್ಲಿ ಬೇರೆ ಯಾವುದೇ ಆಗ್ಲಿ ವಿಜೇಂದ್ರ ಅವರೇ ಅಭ್ಯರ್ಥಿ ಅಂತ ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ. ಅದೆಲ್ಲದೂ ಕೂಡ ಒಂದು ಮಾಧ್ಯಮ ಕುಪಕಲ್ಪಿತ. ನಾನೇ ಅಭ್ಯರ್ಥಿ, ನಾನೇ ಇವತ್ತು ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಒಂದ್ ಕಡೆ ವರ್ಣದಲ್ಲಿ ನೀರಸ ಮೌನವೇ ಆಧರಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾಮಪತ್ರ ಸಲ್ಲಿಸಬೇಕಾದ್ರೆ ಒಂದು ಜನ ಸಾಗರವೇ ಹರಿದು ಬರುತ್ತೆ. ಆದ್ರೆ ಬಸವರಾಜ್ ಬರ್ಬೇಕಾದ್ರೆ ಏಕಾಂಗಿಯಾಗಿ ಬಂದಿದ್ರು. ಅವ್ರ ಜೊತೆ ಕೇವಲ ಸೂಚಕರಾಗಿ 3 ಜನ ಬಂದಿದ್ಬಿಟ್ರೆ ಇನ್ಯಾರು ಬಂದಿಲ್ಲ. ಅರವಿಂದ್, ಓಕೆ.